ಸಂಗಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ತಮಗೆಲ್ಲ. ಇವತ್ತಿನ ಆಕ್ಸಿಲರಿ ವರ್ಬ್ ಅಂಡ್ ಆರ್ಡಿನರಿ ವರ್ಬ್ ಬಗ್ಗೆ ನಾನು ಮಾತಾಡಬೇಕು ಅಂತ ಇದ್ದೀನಿ ತಮ್ಮಲ್ಲಿ. ಮತ್ತೆ ವಾಕ್ಯಗಳ ಬಗ್ಗೆ ಅರ್ಥವನ್ನು ಕೂಡ ಹೇಳ್ತಾ ಹೋಗ್ಬೇಕು. ಇಲ್ಲಿ ಆಕ್ಸಿಲರಿ ವರ್ಬ್ ಮತ್ತೆ ಆರ್ಡಿನರಿ ವರ್ಬ್ ಅಂದ್ರೆ ಏನು ಅಂತ ಮೊದಲು ನಾವು ತಿಳ್ಕೊಳ್ಳೋಣ. ದ ವರ್ಬ್ ಬಿ, am, is, was, are, were, has, have, had and do. ಇವುಗಳನ್ನ ನಾವು ಆಕ್ಸಿಲರಿ ವರ್ಬ್ಸ್ ಅಂತ ಹೇಳಿ ನಾವು ಹೇಳ್ತೀವಿ. ವೆನ್ ಯೂಸ್ಡ್ ವಿತ್ ಆರ್ಡಿನರಿ ವರ್ಬ್ಸ್ ಟು ಮೇಕ್ ಟೆನ್ಸ್, ಪ್ಯಾಸಿವ್ ಫಾರ್ಮ್ಸ್, ಕ್ವಶನ್ಸ್ ಅಂಡ್ ನೆಗೆಟಿವ್ಸ್ ಆರ್ ಕಾಲ್ಡ್ ಆಕ್ಸಿಲರಿ ವರ್ಬ್ಸ್. ಅವರ್ ಟೆಲಿಫೋನ್ ಈಸ್ ವರ್ಕಿಂಗ್. ಇಲ್ಲಿ ಈಸ್ ಅನ್ನೋದು ಆಕ್ಸಿಲರಿ ವರ್ಬ್. ನಮ್ಮ ಟೆಲಿಫೋನ್ ವರ್ಕಿಂಗ್ ಆಗ್ತಾ ಇದೆ ಅಂತೇಳಿ ಅರ್ಥವನ್ನ ಇದು ಹೇಳ್ತಾ ಇದೆ. ಅವರ್ ಟೆಲಿಫೋನ್ ಈಸ್ ನಾಟ್ ವರ್ಕಿಂಗ್. ನನ್ನ ಟೆಲಿಫೋನು ನಮ್ದು ಇಲ್ಲಿ ವರ್ಕಿಂಗ್ ಆಗ್ತಾ ಇಲ್ಲ ಅಂದ್ರೆ ತನ್ನ ಕೆಲಸವನ್ನು ಮಾಡ್ತಾ ಇಲ್ಲ ಅನ್ನೋ ಅರ್ಥವನ್ನು ಕೊಡ್ತದೆ. ದೇರ್ ಇಸ್ ಎ ಕಾರ್ ಕಮಿಂಗ್. ಇಲ್ಲಿ ಎಲ್ಲ ಇನ್ಫಾರ್ಮಲ್ ಇರ್ತಕ್ಕಂಥದ್ದೆಲ್ಲವೂ ಕೂಡ ಇಲ್ಲಿ ಏನಾಗಿದೆ ಅಂದ್ರೆ ಅದರ ಹಿಂದೆ ಇರ್ತಕ್ಕಂಥದ್ದು ಎಲ್ಲ ಆಕ್ಸಿಲರಿ ವರ್ಬ್ಗಳು ಇಲ್ಲಿ ಕ್ವಶನ್ ಮಾಡ್ತಾ ಇದೆ. ಇಲ್ಲಿ ನಾವು ಅಸರ್ಟಿವ್ ಅಲ್ಲಿ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ನಾವು ಹೇಳ್ತಾ ಇದೀವಿ. ಇಸ್ ಬಂದಾಗ ಮೈನ್ ವರ್ಬ್ ಅಂದ್ರೆ ಯಾವ್ದು ಆರ್ಡಿನರಿ ವರ್ಬ್ ಅಂತ ಹೇಳಿ ವರ್ಕ್ ಅಂತ ಇದೆ, ಅದು ಇನ್ಫಾರ್ಮ್ ಆದಾಗ ಅದನ್ನ ಕಂಟಿನ್ಯೂಸ್ ಅಂತ ಹೇಳಿ ನಾವು ಇಲ್ಲಿ ಹೇಳ್ತೀವಿ. ಆರ್ ಯು ಕಮಿಂಗ್ ವಿತ್ ಮೀ? ನನ್ ಜೊತೆ ನೀವು ಬರ್ತೀಯಾ ಅನ್ನೋ ಕ್ವಶನ್ ಮಾರ್ಕ್ ನಾನು ಹಾಕೊಂಡಿದ್ದೀನಿ. ಆರ್ ಅನ್ನೋದಿಲ್ಲಿ ಆಕ್ಸಿಲರಿ ವರ್ಬ್, ಕಮಿಂಗ್ ಅನ್ನೋದು ಆರ್ಡಿನರಿ ವರ್ಬ್, ಅದು ಇನ್ಫಾರ್ಮಲಿ ಇರ್ತದೆ ಯಾವಾಗಲೂ. ದ ವಾಲ್ ವರ್ ರನ್ನಿಂಗ್ ವಿತ್ ಡ್ಯಾಂಪ್. ಡ್ಯಾಂಪ್ ಅಂದ್ರೆ ಇಲ್ಲಿ ತೇವ ಅಂತ, ತೇವದಿಂದ ಅದು ಈ ವಾಲ್ಸ್ ಹರಿತಾ ಇದೆ ಅಂದ್ರೆ ತೇವದಿಂದ ಅದು ಜಿನುಗ್ತಾ ಇದೆ ಅನ್ನೋ ಅರ್ಥವನ್ನ ಇಲ್ಲಿ ಕೊಡ್ತಾ ಇದೆ. ವಿ ಆರ್ ರಿವೈಸಿಂಗ್ ಫಾರ್ ದ ಟೆಸ್ಟ್ ಟುಮಾರೋ. ನಾವು ಇಲ್ಲಿ ರಿವೈಸಿಂಗ್ ಮಾಡ್ತಾ ಇದ್ದೀವಿ, ಟೆಸ್ಟ್ಗೋಸ್ಕರನೇ ನಾನು ಇಲ್ಲಿ ರಿವೈಸಿಂಗ್ ಅಂದ್ರೆ ಮತ್ತೆ ಓದ್ತಾ ಇದ್ದೀನಿ ಅನ್ನೋ ಅರ್ಥವನ್ನ ಇಲ್ಲಿ ಕೊಡ್ತದೆ. ಇಲ್ಲಿ ರಿವೈಸಿಂಗ್ ಅನ್ನೋದು ಇನ್ಫಾರ್ಮಲ್ ಇರ್ತಕ್ಕಂಥದ್ದು, ಇದು ಆರ್ಡಿನರಿ ವರ್ಬ್ ಇನ್ಫಾರ್ಮಲ್ ಇದೆ. ಆರ್ ಅನ್ನೋದು ಕೂಡ ಇಲ್ಲಿ ಆಕ್ಸಿಲರಿ ವರ್ಬ್, ಇದು ಕಾಲವನ್ನ ತಿಳಿಸ್ತಾ ಇದೆ. ಇಲ್ಲಿ ಡೆಫಿನೇಷನ್ ನಾನು ಹೇಳಿದ್ದೀನಿ. ಕ್ಯಾನ್ ಯು ಸ್ಮೆಲ್ ಸಮಥಿಂಗ್ ಬರ್ನಿಂಗ್? ಇದು ಕ್ವಶನ್ ಮಾರ್ಕ್ ಅಲ್ಲಿ ಇದೆ, ಇಲ್ಲಿ ಕ್ವಶನ್ ಮಾರ್ಕ್ ಬಿಟ್ಟಿದ್ದೀನಿ, ನೀವು ಅದನ್ನ ಕ್ವಶನ್ ಮಾರ್ಕ್ ರೆಡಿ ಮಾಡ್ಕೊಳ್ಳಿ. ಕ್ಯಾನ್ ಯು ಸ್ಮೆಲ್ ಸಮಥಿಂಗ್ ಬರ್ನಿಂಗ್? ಏನಾದ್ರೂ ಇಲ್ಲಿ ಉರಿತಾ ಇರೋ ವಾಸನೆಯನ್ನ ನೀವು ಸ್ವಲ್ಪ ನೋಡಿದ್ದೀರಾ ಅನ್ನೋ ಅರ್ಥವನ್ನ ಹೇಳ್ತಾ ಇದ್ದೀನಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ನಂತರ ಲೈಕ್ ಕೊಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ನೀವು ಬೆಳೆಸ್ಕೊಂಡು ಹೋಗ್ತಾ ಇರಿ. ಮತ್ತೆ ಪಾಠವನ್ನು ಕೂಡ ಜೊತೆಗೆ ಕೇಳಿ ಕಲಿಯುತ್ತಾ ಜೊತೆ ತಗೊಂಡು